ನಮ್ಮ ಸುತ್ತಮುತ್ತ ಇರೋ ಟೆಕ್ನಾಲಜಿ ಒಂದೇ ದಿನದಲ್ಲಿ ಬರೋದಿಲ್ಲ. ಅದು ಸಣ್ಣ ಸಣ್ಣ ಮನೆಯಲ್ಲೇ ಮಾಡೋ ಪ್ರಾಜೆಕ್ಟ್ಗಳಿಂದ ಶುರುವಾಗಿ ಇಡೀ ಜಗತ್ತನ್ನೇ ಬದಲಾಯಿಸೋ ದೊಡ್ಡ ಆವಿಷ್ಕಾರಗಳಾಗಿ ಬೆಳೆಯುತ್ತೆ. ಇವತ್ತು ಅಂಥದ್ದೇ ಒಂದು ರೋಚಕ ಪಯಣವನ್ನ ನೋಡೋಣ. ಒಂದು ಪುಟ್ಟ ಕೂಲರ್ನಿಂದ ಆರಂಭಿಸಿ ನಮ್ಮ ಎನರ್ಜಿ ಸೆಕ್ಟರ್ನ ಭವಿಷ್ಯವನ್ನೇ ಬದಲಾಯಿಸಬಲ್ಲ ತಂತ್ರಜ್ಞಾನದವರೆಗೆ ಹೋಗೋಣ. ನೋಡಿ, ಈ ಮಾತನ್ನ ಹೊರಗಡೆ -30 ಡಿಗ್ರಿ ಚಳಿ ಇದ್ರೂ ಇನ್ನೂ ಜಾಸ್ತಿ ಕೂಲಿಂಗ್ ಬೇಕು ಅಂತ ಒಬ್ರು ಹೇಳ್ತಿದ್ದಾರೆ. ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಅಲ್ವಾ? ಆದ್ರೆ ಇಂತಹ ಯೋಚನೆಗಳೇ, ಇಂತಹ ಒಂದು ಹುಚ್ಚುತನವೇ ದೊಡ್ಡ ದೊಡ್ಡ ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡೋದು. ಹೌದು, ಇದೆಲ್ಲದರ ಮೂಲ ಒಂದು ಸಿಂಪಲ್ ಆದರೆ ತುಂಬಾನೇ ಬುದ್ಧಿವಂತಿಕೆಯ ಪ್ರಾಜೆಕ್ಟ್. ಒಬ್ಬ ವ್ಯಕ್ತಿ ತನಗೋಸ್ಕರ ಒಂದು ಪೋರ್ಟಬಲ್ ಬ್ಯಾಟರಿಯಿಂದ ನಡೆಯೋ ಎಸಿಯನ್ನ ತಯಾರು ಮಾಡಿದ್ರು. ಇದು ಕೇವಲ ಒಂದು ಹವ್ಯಾಸ ಅಲ್ಲ, ಬದಲಾಗಿ ನಮ್ಮ ದೈನಂದಿನ ಜೀವನದ ಸಮಸ್ಯೆಗಳಿಗೆ ಕ್ರಿಯೇಟಿವ್ ಪರಿಹಾರಗಳನ್ನ ಹೇಗೆ ಕಂಡುಹಿಡಿಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಹಾಗಿದ್ರೆ ಈ ಕೂಲರ್ ಹೇಗೆ ತಯಾರಾಯಿತು ಅಂತ ನೋಡೋಣ. ಇದರಲ್ಲಿ ಬಳಸಿದ ವಸ್ತುಗಳನ್ನೊಮ್ಮೆ ಗಮನಿಸಿ. ಇಲ್ಲಿ ಯಾವುದೇ ಹೈಟೆಕ್ ಉಪಕರಣಗಳಿಲ್ಲ. ಒಂದು ಹಳೆ ಐಸ್ ಮೇಕರ್ನ ಕಾಯಿಲ್ಸ್, ಸಾಮಾನ್ಯ ತಾಮ್ರದ ಪೈಪ್ ಮತ್ತು 3D ಪ್ರಿಂಟರ್ನಿಂದ ಮಾಡಿದ ಒಂದು ಕೇಸ್. ಅಂದ್ರೆ ನಮ್ಮತ್ರ ಇರೋ ವಸ್ತುಗಳನ್ನೇ ಬಳಸಿ ಅದ್ಭುತವಾದ್ದನ್ನು ಹೇಗೆ ರಚಿಸಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದರ ಮತ್ತೊಂದು ವಿಶೇಷತೆ ಅಂದ್ರೆ ಇದರ ತೂಕ. ಇಡೀ ಸಿಸ್ಟಮ್ನ ತೂಕ ಕೇವಲ 3.1 ಕಿಲೋಗ್ರಾಂ ಅಷ್ಟೇ. ಅಂದ್ರೆ ಇದನ್ನ ಎಲ್ಲಿಗ್ ಬೇಕಾದ್ರೂ ಆರಾಮಾಗಿ ಹೊತ್ಕೊಂಡೋಗ್ಬೋದು. ಇಷ್ಟು ಸಣ್ಣ ಗಾತ್ರದಲ್ಲಿ ಇಷ್ಟೊಂದು ಪವರ್ಫುಲ್ ಕೂಲಿಂಗ್ ಕೊಡೋದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಸರಿ, ಈಗ ಒಂದು ಸಣ್ಣ ಪರ್ಸನಲ್ ಪ್ರಾಜೆಕ್ಟ್ನಿಂದ ಜಾಗತಿಕ ಮಟ್ಟದ ಸವಾಲುಗಳತ್ತ ನಮ್ಮ ಗಮನ ಹರಿಸೋಣ. ವೈಯಕ್ತಿಕ ಕೂಲರಿಂದ ಹಿಡಿದು ಇಡೀ ಜಗತ್ತಿಗೆ ಆಹಾರ ಮತ್ತೆ ಔಷಧಿ ಸಾಗಿಸುವ ಕೋಲ್ಡ್ ಚೈನ್ವರೆಗೆ ಎಲ್ಲದರಲ್ಲೂ ಒಂದೇ ರೀತಿಯ ಸಮಸ್ಯೆಗಳಿವೆ. ಅವು ಯಾವುವು ಅಂತ ನೋಡೋಣ ಬನ್ನಿ. ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಆ ಮನೇಲ್ ಮಾಡಿದ ಕೂಲರ್ಗೆ ಇದ್ದ ಪವರ್ ಮತ್ತೆ ಎಫಿಷಿಯನ್ಸಿಯ ಸವಾಲುಗಳೇ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಉದ್ಯಮಗಳಿಗೂ ಇವೆ. ಅದು ಸಣ್ಣ ಯಂತ್ರನೇ ಆಗಿರಲಿ ಅಥವಾ ದೊಡ್ಡ ಟ್ರಕ್ ಇರಲಿ, ಮೂಲ ಸಮಸ್ಯೆ ಒಂದೇ: ಎಫೆಕ್ಟಿವ್ ಆಗಿ ಕೂಲಿಂಗ್ ಮಾಡೋಕೆ ಬೇಕಾದ ಶಕ್ತಿಯನ್ನ ಎಲ್ಲಿಂದ ಹೇಗೆ ತರೋದು. ಈ ವ್ಯತ್ಯಾಸವನ್ನ ನೋಡಿ. ಒಂದ್ ಕಡೆ ಕೈಯಿಂದ ಮಾಡಿದ ಸಣ್ಣ ಕಾಯಿಲ್ಗಳು, ಇನ್ನೊಂದ್ ಕಡೆ ಪ್ರೊಫೆಷನಲ್ ಹೈ ಪರ್ಫಾರ್ಮೆನ್ಸ್ ಹೀಟ್ ಎಕ್ಸ್ಚೇಂಜರ್ಗಳು. ಗುರಿ ಒಂದೇ ಆದ್ರೂ ಸ್ಕೇಲ್ ಮತ್ತು ಟೆಕ್ನಾಲಜಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಹಾಗಿದ್ರೆ ಅಸ್ಲಿ ಗುರಿ ಏನು? ಗುರಿ ತುಂಬಾನೇ ಸ್ಪಷ್ಟವಾಗಿದೆ. ಪೆಟ್ರೋಲ್, ಡೀಸೆಲ್ ಏನು ಬಳಸದೆ ಆಹಾರ ಮತ್ತು ಔಷಧಿಗಳಂತಹ ಸೂಕ್ಷ್ಮ ವಸ್ತುಗಳನ್ನ ಸುರಕ್ಷಿತವಾಗಿ ತಂಪಾಗಿ ಸಾಗಿಸೋದು. ಇದನ್ನೇ ಕೋಲ್ಡ್ ಚೈನ್ನ ಎಲೆಕ್ಟ್ರಿಫಿಕೇಶನ್ ಅಂತಾರೆ. ಅಂದ್ರೆ ಇಡೀ ಸಾರಿಗೆ ವ್ಯವಸ್ಥೆಯನ್ನ ಬ್ಯಾಟರಿಗಳ ಮೇಲೆ ನಡೆಸೋದು. ನಮ್ಮ ಭವಿಷ್ಯಕ್ಕಾಗಿ ಇದು ತುಂಬಾನೇ ಮುಖ್ಯ. ಆದ್ರೆ ಈ ಎಲ್ಲ ಅದ್ಭುತ ತಂತ್ರಜ್ಞಾನಗಳ ಮಧ್ಯೆ ಒಂದು ದೊಡ್ಡ ಅಡ್ಡಿ ಇದೆ. ಅದು ಈ ಇಡೀ ಪ್ರಗತಿಯನ್ನೇ ತಡೆಹಿಡಿದಿದೆ. ಏನದು? ಅದುವೇ ಬ್ಯಾಟ್ರಿ. ಈಗ ಬ್ಯಾಟ್ರಿ ಟೆಕ್ನಾಲಜಿ ಎದುರಿಸ್ತಿರೋ ಸವಾಲುಗಳ ಬಗ್ಗೆ ನೋಡೋಣ. ಆ ಪುಟ್ಟ ಕೂಲರ್ನಿಂದ ಹಿಡಿದು ದೊಡ್ಡ ಎಲೆಕ್ಟ್ರಿಕ್ ಟ್ರಕ್ಗಳವರೆಗೂ ಎಲ್ಲರೂ ಎದುರಿಸ್ತಿರೋ ಒಂದೇ ದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ಇವತ್ತಿನ ಬ್ಯಾಟ್ರಿ ಟೆಕ್ನಾಲಜಿಯಲ್ಲಿರೋ ಮಿತಿಗಳು. ಈ ಸಮಸ್ಯೆಗಳೆಲ್ಲ ನಮಗೂ ಚೆನ್ನಾಗ್ ಗೊತ್ತು ಅಲ್ವಾ? ನಮ್ಮ ಸ್ಮಾರ್ಟ್ಫೋನ್ ಇರಲಿ, ಎಲೆಕ್ಟ್ರಿಕ್ ಗಾಡಿ ಇರಲಿ, ಎಲ್ಲದರಲ್ಲೂ ಇದೆ. ಗಂಟೆಗಟ್ಟಲೆ ಚಾರ್ಜ್ ಮಾಡಬೇಕು, ಅನ್ಕೊಂಡಷ್ಟು ದೂರ ಹೋಗಲ್ಲ, ವರ್ಷ ಕಳೆದಂತೆ ಬ್ಯಾಟ್ರಿ ಲೈಫ್ ಕಮ್ಮಿ ಆಗುತ್ತೆ. ಅದರ ಜೊತೆಗೆ ಬ್ಯಾಟ್ರಿಗಳ ಬೆಲೆ ಜಾಸ್ತಿ ಮತ್ತು ಲಿಥಿಯಂನಂತಹ ಕಚ್ಚಾ ವಸ್ತುಗಳ ಕೊರತೆಯೂ ಒಂದು ದೊಡ್ಡ ಸವಾಲು. ಈಗ ನೋಡ್ತಿರೋ ಈ ಚಾರ್ಟ್ ನಮ್ಮ ಇವತ್ತಿನ ಬ್ಯಾಟ್ರಿ ಸಿಸ್ಟಮ್ನ ಒಂದು ಗಂಭೀರ ಸಮಸ್ಯೆಯನ್ನ ತೋರಿಸುತ್ತೆ. ಹಳೇ ಬ್ಯಾಟ್ರಿಗಳಿಂದ ಗ್ರಾಫೈಟ್ ಮತ್ತು ಲಿಥಿಯಂನಂಥ ಬೆಲೆಬಾಳೋ ವಸ್ತುಗಳನ್ನ ವಾಪಸ್ ಪಡೆಯೋದು ತುಂಬಾನೇ ಕಷ್ಟ, ಜೊತೆಗೆ ದುಬಾರಿಯೂ ಹೌದು. ಅಂದ್ರೆ ಪ್ರತಿ ಹೊಸ ಬ್ಯಾಟ್ರಿಗೂ ನಾವು ಭೂಮಿಯ ಹೊಸ ಸಂಪನ್ಮೂಲಗಳನ್ನೇ ಅಗೆದು ತೆಗಿಬೇಕು. ಇದು ಖಂಡಿತವಾಗಿಯೂ ಸಸ್ಟೇನಬಲ್ ಅಲ್ಲ. ಸರಿ, ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದು ಸಾಕು. ಈಗ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋಕೆ ರೆಡಿಯಾಗಿರೋ ಕೆಲವು ಅದ್ಭುತ ಆವಿಷ್ಕಾರಗಳ ಕಡೆಗೆ ಹೋಗೋಣ. ಬ್ಯಾಟ್ರಿ ತಂತ್ರಜ್ಞಾನದ ಒಂದು ಹೊಸ ಯುಗವೇ ನಮ್ಮುಂದೆ ತೆರೆದುಕೊಳ್ತಿದೆ. ಇದು ಎನರ್ಜಿ ಸ್ಟೋರೇಜ್ ಟೆಕ್ನಾಲಜಿಯಲ್ಲಿ ಒಂದು ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು. ಈ ಹೊಸ ಆವಿಷ್ಕಾರಗಳು ನಾವು ಶಕ್ತಿಯನ್ನ ನೋಡೋ, ಬಳಸೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿವೆ. ಮೊದಲ ಗೇಮ್ ಚೇಂಜಿಂಗ್ ತಂತ್ರಜ್ಞಾನ ಸಾಲಿಡ್ ಸ್ಟೇಟ್ ಬ್ಯಾಟ್ರಿಗಳು. ಇದನ್ನ ಬ್ಯಾಟರಿಗಳ ಪವಿತ್ರ ಗ್ರಂಥ ಅಂತಾನೂ ಕರೀತಾರೆ. ಯಾಕಂದ್ರೆ ಇದರಲ್ಲಿ ಲಿಕ್ವಿಡ್ ಎಲೆಕ್ಟ್ರೋಲೈಟ್ ಬದಲು ಒಂದು ಸಾಲಿಡ್ ಅಂದ್ರೆ ಘನ ವಸ್ತುವನ್ನ ಬಳಸ್ತಾರೆ. ಇದರಿಂದ ಬ್ಯಾಟರಿಗಳು ಹೆಚ್ಚು ಸುರಕ್ಷಿತ, ಹೆಚ್ಚು ಶಕ್ತಿಶಾಲಿ ಮತ್ತು ತುಂಬಾನೇ ದೀರ್ಘಕಾಲ ಬಾಳಿಕೆ ಬರ್ತವೆ. ಈ 95% ಅನ್ನೋ ಸಂಖ್ಯೆ ನೋಡಕ್ಕೆ ಚಿಕ್ಕದಾಗಿ ಕಾಣಬಹುದು, ಆದ್ರೆ ಇದರ ಅರ್ಥ ದೊಡ್ಡದು. ಕ್ವಾಂಟಮ್ ಸ್ಕೇಪ್ ಅನ್ನೋ ಕಂಪನಿಯ ಟೆಸ್ಟ್ ರಿಸಲ್ಟ್ ಇದು.
ಅವರ ಸಾಲಿಡ್ ಸ್ಟೇಟ್ ಬ್ಯಾಟರಿ 1000 ಬಾರಿ ಚಾರ್ಜ್ ಮತ್ತು ಡಿಸ್ಚಾರ್ಜ್ ಆದ ಮೇಲೂ ತನ್ನ 95% ಕೆಪಾಸಿಟಿಯನ್ನ ಉಳಿಸಿಕೊಂಡಿದೆ. ಇದು ಇವತ್ತಿನ ಬ್ಯಾಟರಿಗಳಿಗೆ ಹೋಲಿಸಿದ್ರಿ ಅಸಾಧಾರಣ ಸುಧಾರಣೆ. ಅಂದ್ರೆ ಇದನ್ನ ನಮ್ಮ ದಿನನಿತ್ಯದ ಬಳಕೆಗೆ ಹೋಲಿಸಿದ್ರೆ ಒಂದೇ ಬ್ಯಾಟರಿಯಿಂದ 5 ಲಕ್ಷ ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹೋಗ್ಬೋದು ಅಂತ. ಊಹಿಸಿ, ಇದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಗತ್ತಲ್ಲಿ ಎಂತಹ ದೊಡ್ಡ ಕ್ರಾಂತಿಯನ್ನ ತರಬಹುದು ಅಂತ. ಇನ್ನೊಂದು ಅದ್ಭುತ ಆವಿಷ್ಕಾರ ಅಂದ್ರೆ ಸಿಲಿಕಾನ್ ಆ್ಯನೋಡ್ಗಳು. ಬ್ಯಾಟರಿಗಳಲ್ಲಿ ಸಾಮಾನ್ಯವಾಗಿ ಬಳಸೋ ಗ್ರಾಫೈಟ್ ಬದಲಿಗೆ ಸಿಲಿಕಾನ್ ಬಳಸೋದ್ರಿಂದ ಬ್ಯಾಟರಿಯ ಎನರ್ಜಿ ಡೆನ್ಸಿಟಿಯನ್ನ 20% ಹೆಚ್ಚಿಸಬಹುದು. ಅಂದ್ರೆ ಅದೇ ಸೈಜ್ನ ಬ್ಯಾಟರಿಯಲ್ಲಿ ಇನ್ನೂ ಹೆಚ್ಚು ಶಕ್ತಿಯನ್ನ ಸ್ಟೋರ್ ಮಾಡಬಹುದು. ಇದರಿಂದ ವಾಹನದ ರೇಂಜ್ ಕೂಡ ಜಾಸ್ತಿ ಆಗುತ್ತೆ. ಈಗ ವೇಗದ ವಿಷಯಕ್ಕೆ ಬರೋಣ. ಸ್ಟೋರ್ ಅನ್ನೋ ಕಂಪನಿ 100 in 5 ಅಂತ ಒಂದು ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಿದೆ. ಅದರ ಗುರಿ ಕೇವಲ 5 ನಿಮಿಷ ಚಾರ್ಜ್ ಮಾಡಿದ್ರೆ 100 ಮೈಲ್ ಅಂದ್ರೆ ಸುಮಾರು 160 ಕಿಲೋಮೀಟರ್ ದೂರ ಹೋಗುವಷ್ಟು ಶಕ್ತಿ ಕೊಡೋದು. ವೇಗವಾಗಿ ಚಾರ್ಜ್ ಮಾಡಿದ್ರೆ ಬ್ಯಾಟರಿ ಹಾಳಾಗತ್ತೆ ಅನ್ನೋ ಭಯ ಇರುತ್ತಲ್ವಾ? ಆದ್ರೆ ಇಲ್ಲೇ ಇರೋದು ಟ್ವಿಸ್ಟ್. ಈ ಹೊಸ ಎಕ್ಸ್ಟ್ರೀಮ್ ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ಬ್ಯಾಟರಿ ಲೈಫ್ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರೋದಿಲ್ಲ ಅಂತ ಟೆಸ್ಟ್ಗಳು ತೋರಿಸಿವೆ. ಅಂದ್ರೆ ಸ್ಪೀಡ್ ಜೊತೆಗೆ ಬಾಳಿಕೆ ಕೂಡ ಸಿಗುತ್ತೆ. ಇಷ್ಟೇ ಅಲ್ಲ, ಗ್ರಾಫೀನ್ ಬ್ಯಾಟರಿಗಳು, ಸೋಡಿಯಂ ಅಯಾನ್ ಬ್ಯಾಟರಿಗಳಂತಹ ಬೇರೆ ಬೇರೆ ತಂತ್ರಜ್ಞಾನಗಳು ಕೂಡ ಅಭಿವೃದ್ಧಿಯಾಗ್ತಿವೆ. ಸೋಡಿಯಂ ಲಿಥಿಯಂಗಿಂತ ತುಂಬ ಅಗ್ಗ ಮತ್ತು ಭೂಮಿಯಲ್ಲಿ ಹೇರಳವಾಗಿ ಸಿಗುತ್ತೆ. ಹಾಗಾಗಿ ಇದು ಬ್ಯಾಟರಿಗಳ ಬೆಲೆಯನ್ನ ಇನ್ನಷ್ಟು ಕಡಿಮೆ ಮಾಡೋ ಸಾಧ್ಯತೆ ಇದೆ. ಹಾಗಿದ್ರೆ ಈ ಎಲ್ಲ ಸಣ್ಣ ಸಣ್ಣ ಮಾಲಿಕ್ಯೂಲ್ ಮಟ್ಟದ ಬದಲಾವಣೆಗಳು ನಮ್ಮ ಜಗತ್ತಿನ ಮೇಲೆ ಹೇಗೆ ಬೃಹತ್ ಪರಿಣಾಮ ಬೀರ್ತವೆ ಅಂತ ಈಗ ನೋಡೋಣ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಎಲ್ಲ ಹೊಸ ಟೆಕ್ನಾಲಜಿಗಳು ರೇಂಜ್ ಆಂಗ್ಸೈಟಿ ಮತ್ತೆ ಚಾರ್ಜಿಂಗ್ ಆಂಗ್ಸೈಟಿ ಅನ್ನೋದನ್ನ ಇತಿಹಾಸದ ಪುಟಗಳಿಗೆ ಸೇರಿಸಲಿವೆ. ಜನರು ಪೆಟ್ರೋಲ್ ಕಾರುಗಳಷ್ಟೇ ಸುಲಭವಾಗಿ ಯಾವುದೇ ಚಿಂತೆ ಇಲ್ಲದೆ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸೋ ದಿನಗಳು ಇನ್ನೂ ದೂರವಿಲ್ಲ. ಮತ್ತು ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಶಕ್ತಿ ಅನ್ನೋದು ಇಷ್ಟು ಸುಲಭವಾಗಿ, ವೇಗವಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ಸಿಕ್ಕಾಗ ನಮ್ಮ ಸಮಾಜದಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ಮುಂದಿನ ದೊಡ್ಡ ಬದಲಾವಣೆ ಏನಾಗಿರ್ಬೋದು? ಈ ಎನರ್ಜಿ ಕ್ರಾಂತಿಯ ಪರಿಣಾಮಗಳು ಏನಿರ್ಬೋದು ಅಂತ ಯೋಚಿಸಿ.